ಮದುವೆಯಾದ ನಂತರ ಏಕಾಏಕಿ ದಪ್ಪವಾಗುವ ಹೆಂಗಸರೇ ಹೆಚ್ಚ. ಸ್ನೇಹಿತರೆ, ಮದುವೆಗೂ ಮುಂಚೆ ಹೆಣ್ಣು ಮಕ್ಕಳು ತೆಳ್ಳಗೆ ನಿಮ್ಮ ಹಾಗೆ ಮಿಂಚುತ್ತಿರುತ್ತಾರೆ. ಆದರೆ ಮದುವೆಯ ನಂತರ ಏಕಾಏಕಿ ದಪ್ಪವಾಗಿ ಬಿಡುತ್ತಾರೆ. ಅವರ ದೇಹದ ಇಡೀ ಆಕಾರವನ್ನೇ ಕಳೆದುಕೊಳ್ಳುತ್ತಿದ್ದಾರೆ. ಇದಕ್ಕೆ ಮುಖ್ಯವಾದ ಕಾರಣಗಳು ಏನು? ಹೆಂಗಸರು ಏಕಾಏಕಿ ದಪ್ಪವಾದರೆ ಅವರಿಗೆ ಮುಂದೆ ಯಾವ ರೀತಿ ಸಮಸ್ಯೆಗಳು ಆಗುತ್ತವೆ? ಬನ್ನಿ ಈ ವಿಡಿಯೋ ಮುಖಾಂತರ ಎಲ್ಲವನ್ನೂ ತಿಳಿದುಕೊಳ್ಳೋಣ. ಮದುವೆಯಾದ ನಂತರ ಹೆಣ್ಣು ಮಕ್ಕಳು ದಿಢೀರ್ ದಪ್ಪವಾಗಿ ತಮ್ಮ ದೇಹದ ಆಕಾರವನ್ನೇ ಕಳೆದುಕೊಳ್ಳುತ್ತಿದ್ದಾರೆ. ಆದರೆ ಇದರಿಂದ ಆಗುವಂತಹ ಅನಾಹುತಗಳು ತುಂಬಾನೇ ಅಪಾಯಕಾರಿಯಾಗುತ್ತವೆ ಅನ್ನೋದನ್ನ ಹೆಂಗಸರು ಮನವರಿಕೆ ಮಾಡಿಕೊಳ್ಳುವಂತಹ ಅವಶ್ಯಕತೆ ಕೂಡ ಇದೆ. ಬನ್ನಿ ಹಾಗಾದ್ರೆ ದಪ್ಪ ಇರುವ ಹೆಂಗಸರಿಗೆ ಮುಂದೆ ಆಗುವಂತಹ ಅನಾಹುತಗಳು ಯಾವುವು ಅನ್ನೋದನ್ನ ತಿಳಿದುಕೊಳ್ಳೋಣ. ನಂಬರ್ 1. ಏಕಾಏಕಿ ದಪ್ಪವಾಗಿ ತಮ್ಮ ಆಕಾರವನ್ನು ಕಳೆದುಕೊಳ್ಳುವ ಹೆಂಗಸರು ಮುಂದೆ ಶುಗರ್, ಬಿಪಿ, ಅಸ್ತಮಾದಂತಹ ಕಾಯಿಲೆಗೆ ತುತ್ತಾಗುವ ಸಂಭವ ಇರುತ್ತದೆ. ನಂಬರ್ 2. ಮದುವೆಯಾದ ನಂತರ ದಪ್ಪವಾಗುವ ಹೆಂಗಸರು ತಮ್ಮ ಆಲಸ್ಯದಿಂದ, ಮೈಕಳ್ಳತನದಿಂದ ಎಲ್ಲ ಕೆಲಸವನ್ನು ಮುಂದೂಡುತ್ತಿರುತ್ತಾರೆ. ಆದರೆ ಮುಂದೆ ಅವರ ದೇಹಕ್ಕೆ ತುಂಬಾ ಹಾನಿಕಾರಕವಾಗಿರಲಿದೆ ಅನ್ನೋದನ್ನು ಮರೆತು ಬಿಡುತ್ತಾರೆ. ನಂಬರ್ 3. ಮದುವೆಗೂ ಮುಂಚೆ ಫುಲ್ ಆಕ್ಟಿವ್ ಆಗಿ ಕೆಲಸ ಮಾಡುತ್ತಿದ್ದ ಹೆಂಗಸರು ಮದುವೆಯಾದ ನಂತರ ತಮ್ಮ ದೇಹದ ಆಕಾರವನ್ನು ಕಳೆದುಕೊಳ್ಳುತ್ತಿದ್ದಂತೆ ಒತ್ತಡಕ್ಕೆ ಸಿಲುಕುತ್ತಾರೆ. ಜನ ನನ್ನ ಬಗ್ಗೆ ಏನು ಅನ್ಕೋತಾರೆ ಅನ್ನುವ ಭಯದ ವಾತಾವರಣದಲ್ಲಿ ಬದುಕುತ್ತಾರೆ. ಇದು ಹೆಂಗಸರಿಗೆ ತುಂಬಾ ದೊಡ್ಡ ಪರಿಸ್ಥಿತಿಯನ್ನು ಉಂಟುಮಾಡುತ್ತದೆ. ಎಲ್ಲ ರೋಗಕ್ಕಿಂತ ಮಾನಸಿಕ ರೋಗ ತುಂಬಾ ಅಪಾಯಕಾರಿ ಅನ್ನೋದನ್ನ ಹೆಂಗಸರು ಮರೆತೇ ಬಿಡುತ್ತಾರೆ. ನಂಬರ್ 4. ಹೆಂಗಸರು ದಪ್ಪವಾದ ನಂತರ ಗಂಡಸರಿಗೆ ಸಂಭೋಗ ಮಾಡುವ ಮೂಡ್ ಕಡಿಮೆಯಾಗತೊಡಗುತ್ತದೆ. ಗಂಡಸರು ಪತ್ನಿಯರಿಂದ ದಿನ ಕಳೆದಂತೆ ದೂರವಾಗಲು ಬಯಸುತ್ತಾರೆ. ಗಂಡಸರ ಮನಸ್ಸಿನಲ್ಲಿ ತಮ್ಮ ಹೆಂಡತಿಯ ಬಗ್ಗೆ ನಾನಾ ರೀತಿಯ ಕನಸುಗಳು ಇರುತ್ತವೆ. ಆ ಕನಸುಗಳಿಗೆ ತಕ್ಕಂತೆ ಹೆಂಡತಿಯರು ಇರಬೇಕಾಗುತ್ತದೆ. ಆದರೆ ಹೆಂಗಸರು ದಿಢೀರ್ ದಪ್ಪವಾದ ನಂತರ ಗಂಡಸರ ಮನಸ್ಸು ನಿಧಾನವಾಗಿ ಪತ್ನಿಯರ ಮೇಲೆ ಕಡಿಮೆಯಾಗುತ್ತದೆ. ನಂಬರ್ 5. ಇನ್ನು ಹೆಂಗಸರಿಗೆ ಎದುರಾಗುವಂತಹ ಮತ್ತೊಂದು ದೊಡ್ಡ ಸಮಸ್ಯೆ ಏನು ಅಂದ್ರೆ ದೇಹದ ತೂಕ ಹೆಚ್ಚಾದಂತೆ ದೇಹದೊಳಗೆ ಕೊಬ್ಬು ಕೂಡ ಬೆಳೆಯಲು ಶುರುವಾಗುತ್ತೆ. ಇದರಿಂದ ಹೆಂಗಸರ ಜೀವಿತಾವಧಿಯ ಕಡಿಮೆಯಾಗುತ್ತದೆ. ವಿಡಿಯೋ ಮಾಡೋ ಉದ್ದೇಶ ಏನು ಅಂದ್ರೆ ಹೆಂಗಸರು ದಪ್ಪವಾದ ತಕ್ಷಣವೇ ನಂಬಿಕೆ ಕಳೆದುಕೊಳ್ಳದೆ ಧೈರ್ಯದಿಂದ ಇರಬೇಕು. ಪ್ರತಿದಿನದ ವ್ಯಾಯಾಮ, ಧ್ಯಾನ, ಪ್ರಾರ್ಥನೆ, ಯೋಗದಂತಹ ಚಟುವಟಿಕೆಗಳಲ್ಲಿ ಭಾಗಿಯಾಗಬೇಕು. ವಿಡಿಯೋದಲ್ಲಿರುವ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡಿ.